ನಮಸ್ಕಾರ ಗೆಳೆಯರೇ. ಇವತ್ತಿನ ಕತೆ ಕೇಳಿದ್ರೆ ನೀವು ಹಾವು ಹೀಗೆ ಕಾಡ್ತಾ ಇದೆ ಅಂತೀರಿ. ಯಾಕಂದ್ರೆ ಇದು ಒಬ್ಬ ವಿಧವೆ ಮತ್ತೆ ನೆರೆಮನೆಯ ಹುಡುಗನ ಕತೆ. ಅವರ ಕಣ್ಣೋಟ, ದೈಹಿಕ ಭಾಷೆ ಏನ್ ಮಾಡ್ತು ಅಂತ ತಿಳ್ಕೊಳ್ಳೋಕೆ ಕತೆ ಪೂರ್ತಿ ಕೇಳಿ. ಶ್ರೀ ಶಿರಡಿ ಸಾಯಿಬಾಬಾ ಹಾಗೂ ಬೆಂಗಾಳಿ ಅಗೋರಿ ನಾಗಸಾಧುಗಳ ಗುರುದೀಕ್ಷೆ ಪಡೆದಿರುವ ದಕ್ಷಿಣ ಭಾರತದ ಪ್ರಮುಖ ಜ್ಯೋತಿಷರು ಪಂಡಿತ್ ಶ್ರೀ ವಾಮನ್ ಭಟ್. ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಶಿರಡಿಯ ರಾಜ ಗುರುಗಳ ತಿಳಿದಿರುವ ಮಾಂತ್ರಿಕ ವಿದ್ಯೆಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನಂಬಿ ಕರೆ ಮಾಡಿ 8971832255. ಊರಿನ ಹೆಸರು ಶಿರಾಲಿ. ಅಲ್ಲಿ ಕಮಲಾ ಅಂತ ಒಬ್ಬ ವಿಧವೆ ಇದ್ಲು. ವಯಸ್ಸು 35 ಆದ್ರೂ ನೋಡೋಕೆ ಇನ್ನೂ ಯೌವನದ ಚೆಲುವು ಅವಳಲ್ಲಿತ್ತು. ಗಂಡ ತೀರಿ ಹೋದ ಮೇಲೆ ಅವಳು ಒಂಟಿಯಾಗಿ ಜೀವನ ಮಾಡ್ತಿದ್ಲು. ಕಮಲಾಳ ಮನೆ ಪಕ್ಕದಲ್ಲೇ ವಿನಯ್ ಅಂತ ಒಬ್ಬ ಹುಡುಗ ಇದ್ದ. ವಿನಯ್ಗೆ 22 ವರ್ಷ ವಯಸ್ಸು. ಅವನು ಕಾಲೇಜಿಗೆ ಹೋಗ್ತಿದ್ದ. ನೋಡೋಕೆ ಗಂಡಸಾಗಿದ್ದ, ಒಳ್ಳೆ ಮೈಕಟ್ಟು. ಅವನಿಗೆ ಕಮಲಾ ಅಂದ್ರೆ ಏನೋ ಒಂಥರ ಸೆಳೆತ. ಒಂದು ದಿನ ಕಮಲಾ ತನ್ನ ಮನೆಯ ಕಿಟಕಿಯಲ್ಲಿ ನಿಂತಿದ್ದಳು. ಅವಳು ತಲೆಗೆ ಹಾಕಿಕೊಂಡಿದ್ದ ಶಾಲು ಗಾಳಿಗೆ ಹಾರಾಡುತ್ತಿತ್ತು. ಅವಳು ಅದನ್ನು ಸರಿ ಮಾಡಿಕೊಳ್ಳುವಾಗ ಅವಳ ಕಣ್ಣು ವಿನಯ್ ಮೇಲೆ ಬಿತ್ತು. ವಿನಯ್ ಅವಳನ್ನೇ ನೋಡುತ್ತಿದ್ದ. ಕಮಲಾಗೆ ಮುಜುಗರ ಆಯ್ತು. ಆದರೂ ಒಳಗೊಳಗೆ ಖುಷಿ ಆಯ್ತು. ವಿನಯ್ ಯಾವಾಗ್ಲೂ ಅವಳನ್ನ ಕಣ್ಣು ಮಿಟುಕಿಸದೆ ನೋಡ್ತಿದ್ದ. ಅವಳ ನಡಿಗೆ, ಮಾತು ಎಲ್ಲದರಲ್ಲೂ ಏನೋ ಒಂದು ಸೆಳೆತ ಇತ್ತು. ವಿನಯ್ಗೆ ಅವಳನ್ನ ನೋಡ್ದೇ ಇರೋಕೆ ಆಗ್ತಿರಲಿಲ್ಲ. ಕೆಲಸ ಮುಗಿಸಿ ಕಮಲಾ ಒಳಗೆ ಹೋದಳು. ಆದರೆ ಅವಳ ಮನಸ್ಸು ವಿನಯ್ ತುಂಬಿಕೊಂಡಿದ್ದ. ಯಾಕವನು ನನ್ನನ್ನೇ ನೋಡ್ತಿದ್ದ? ನನಗೇನೋ ಸಂಥಿಂಗ್ ಆಗ್ತಿದೆ ಅಂತ ಅವಳಿಗೆ ಅನಿಸ್ತು. ಅಯ್ಯೋ, ಮದಗೊತ್ತಾಯ್ತಾ? ಮರುದಿನ ಕಮಲಾ ಬಟ್ಟೆ ಒಗೆಯುವಾಗ ವಿನಯ್ ಎದುರುಗಡೆ ಬಂದ. ಅವಳು ನಾಚಿ ನೀರಾದಳು. ವಿನಯ್ ಹತ್ತಿರ ಬಂದು, ಕಮಲಾ, ನೀನು ಸಖತ್ ಆಗಿ ಕಾಣ್ತೀಯಾ ಅಂದ. ಅವಳದು ನೋಡೋಕೆ ಚೆಂದ ಇತ್ತು. ಕಮಲಾಗೆ ಏನು ಹೇಳೋದು ಅಂತ ಗೊತ್ತಾಗಲಿಲ್ಲ. ಅವಳು ಸುಮ್ಮನೆ ನಕ್ಕಳು. ವಿನಯ್ ಮತ್ತೆ ನಾನು ನಿನ್ನನ್ನ ತುಂಬಾ ದಿನದಿಂದ ನೋಡಬೇಕು ಅಂದ್ಕೊಂಡಿದ್ದೆ ಅಂದ. ಕಮಲಾಳ ಹಣ್ಣುಗಳ ವಿನಯ್ಗೆ ಹುಚ್ಚು ಹಿಡಿಸಿತ್ತು. ಕಮಲಾ ತಕ್ಷಣ, ನೋಡು ವಿನಯ್, ಇದು ಸರಿ ಇಲ್ಲ. ನಿನ್ನ ಮಾತುಗಳು ನನಗೆ ಇಷ್ಟ ಆಗ್ತಿಲ್ಲ. ನೀನು ನನ್ನ ನೆರೆಮನೆಯ ಹುಡುಗ. ಮರ್ಯಾದೆಯಿಂದ ನಡಿಯೆ ಅಂತ ಹೇಳಿ ಅಲ್ಲಿಂದ ಮುಂದೇನು ಅಂತ ಅವಳಿಗೆ ಪ್ರಶ್ನೆಗಳು ಕಾಡ್ತಾ ಇದ್ವು. ಆದ್ರೂ ವಿನಯ್ ನೆನಪು ಅವಳನ್ನು ಬಿಡ್ತಾ ಇರಲಿಲ್ಲ. ಕಮಲಾ ಪ್ರತಿ ಸಣ್ಣ ಸನ್ನೆಯೂ ವಿನಯ್ಗೆ ಆಕರ್ಷಣೆ ಹುಟ್ಟಿಸುತ್ತಿತ್ತು. ಅವಳ ಸೀರೆಯ ನೆರಿಗೆ, ಬಳೆಗಳ ಸದ್ದು ಎಲ್ಲವೂ ವಿನಯ್ಗೆ ಹುಚ್ಚು ಹಿಡಿಸಿದಂತಿತ್ತು. ಅವಳಿಲ್ಲದೆ ತಾನು ಬದುಕೋಕೆ ಸಾಧ್ಯವಿಲ್ಲ ಅನ್ನೋ ಹಂತಕ್ಕೆ ವಿನಯ್ ಬಂದುಬಿಟ್ಟಿದ್ದ. ಕಮಲಾ ತನ್ನ ಗಂಡನ ಬಗ್ಗೆ ಯೋಚಿಸಿದಳು. ಅವನು ತೀರಿ ಹೋಗಿ ತುಂಬಾ ವರ್ಷಗಳಾಗಿದ್ದವು. ನಾನು ಈಗ ಬೇರೆ ಜೀವನ ಶುರು ಮಾಡಬಾರದು ಅಂತ ಅವಳಿಗೆ ಅನಿಸಿತು. ಆದರೆ ಸಮಾಜದ ಭಯ ಅವಳನ್ನು ಕಾಡುತ್ತಿತ್ತು. ಕಮಲಾ ಅಂದು ರಾತ್ರಿ ನಿದ್ದೆ ಮಾಡಲಿಲ್ಲ. ವಿನಯ್ ಮಾತುಗಳು ಅವಳ ತಲೆಯಲ್ಲಿ ಓಡ್ತಾ ಇದ್ವು. ಅವಳು ಏನು ಮಾಡಬೇಕು ಅಂತ ತಿಳಿಯದೆ ಒದ್ದಾಡ್ತಾ ಇದ್ಲು. ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಳು. ನಾನು ವಿನಯ್ ಜೊತೆ ಮಾತನಾಡಬೇಕು. ಅವನಿಗೆ ನನ್ನ ಪರಿಸ್ಥಿತಿ ಹೇಳಬೇಕು ಅಂತ ಅಂದುಕೊಂಡಳು. ಮರುದಿನ ಕಮಲಾ ವಿನಯ್ಗಾಗಿ ಕಾಯುತ್ತಿದ್ದಳು. ಅವನು ಯಾವಾಗ ಬರುತ್ತಾನೋ ಅಂತ ಕಿಟಕಿಯಿಂದ ನೋಡುತ್ತಿದ್ದಳು. ಅವಳು ಆಸೆಗಳನ್ನು ಮುಚ್ಚಿಕೊಳ್ಳೋಕೆ ಏನೇನೋ ಪ್ರಯತ್ನ ಪಟ್ಟಿದ್ಲು. ಕೊನೆಗೂ ವಿನಯ್ ಬಂದ. ಅವಳು ಅವನನ್ನು ಮಾತನಾಡಿಸಲು ಹೊರಗೆ ಕರೆದಳು. ವಿನಯ್, ನಾನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಅಂತ ಕಮಲಾ ಹೇಳಿದಳು. ವಿನಯ್ ಖುಷಿಯಿಂದ, ಹೇಳು ಕಮಲಾ, ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂದ. ಕಮಲಾ ಗಂಭೀರವಾಗಿ, ನೋಡು ವಿನಯ್, ನಾನು ವಿಧವೆ. ಸಮಾಜ ನನ್ನನ್ನು ಒಳ್ಳೆಯ ದೃಷ್ಟಿಯಿಂದ ನೋಡಲ್ಲ. ನೀನು ನನ್ನ ಜೊತೆ ಸಂಬಂಧ ಇಟ್ಟುಕೊಂಡರೆ ನಿನಗೂ ತೊಂದರೆಯಾಗುತ್ತೆ ಅಂದಳು. ವಿನಯ್ ತಕ್ಷಣ, ನನಗೆ ಸಮಾಜದ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕೆ ಇಷ್ಟ ಇಲ್ಲ ಕಮಲಾ. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ನಿನ್ನ ಜೊತೆ ಜೀವನ ನಡೆಸಲು ರೆಡಿಯಾಗಿದ್ದೇನೆ ಅಂದ. ಕಮಲಾಗೆ ಆಶ್ಚರ್ಯವಾಯಿತು. ಏನು ಹೇಳ್ತಿದೀಯಾ ವಿನಯ್? ಇದು ಸಾಧ್ಯವಿಲ್ಲ. ನಾನು ನಿನ್ನ ತಾಯಿ ವಯಸ್ಸಿನವಳು. ನೀನು ಇನ್ನೊಂದು ಮದುವೆ ಮಾಡಿಕೊಂಡು ಚೆನ್ನಾಗಿರಬೇಕು ಅಂದಳು. ವಿನಯ್ ಪಟ್ಟು ಬಿಡದೆ, ನನಗೆ ಮದುವೆ ಬೇಡ ಕಮಲಾ. ನನಗೆ ನೀನು ಮಾತ್ರ ಬೇಕು. ನಿನ್ನ ಜೊತೆ ನಾನು ಜೀವನ ಪೂರ್ತಿ ಇರ್ತೀನಿ ಅಂದ. ಕಮಲಾಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಅವಳು ತಲೆ ತಗ್ಗಿಸಿ ನಿಂತುಕೊಂಡಳು. ವಿನಯ್ ಹತ್ತಿರ ಬಂದು ಅವಳ ಕೈ ಹಿಡಿದ. ಕಮಲಾ ಬೆಚ್ಚಗೆ ಅವನ ಕೈಯನ್ನು ಹಿಡಿದುಕೊಂಡಳು. ಅವಳಿಗೆ ಒಂಟಿತನ ಕಾಡುತ್ತಿತ್ತು. ಕಮಲಾ, ನೀನು ನನ್ನನ್ನು ಒಪ್ಪಿಕೋ. ನಾನು ನಿನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ತೀನಿ ಅಂತ ವಿನಯ್ ಮತ್ತೆ ಕೇಳಿದ. ಕಮಲಾ ಕಣ್ಣಲ್ಲಿ ನೀರು ಬಂತು. ಅವಳು ವಿನಯ್ ಕಡೆ ನೋಡಿದಳು. ಅವನ ಕಣ್ಣಲ್ಲಿ ಪ್ರೀತಿ ಕಾಣುತ್ತಿತ್ತು. ಅವಳು ನಿಧಾನವಾಗಿ ತಲೆ ಅಲ್ಲಾಡಿಸಿದಳು. ಸರಿ ವಿನಯ್, ನಾನು ನಿನ್ನನ್ನು ನಂಬುತ್ತೇನೆ ಅಂದಳು.
ವಿನಯ್ ಖುಷಿಯಿಂದ ಕಮಲಾಳನ್ನು ತಬ್ಬಿಕೊಂಡ. ನಾನು ತುಂಬಾ ಸಂತೋಷವಾಗಿದ್ದೇನೆ ಕಮಲಾ. ನಿನ್ನನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ ಅಂದ. ಅಂದಿನಿಂದ ಕಮಲಾ ಮತ್ತು ವಿನಯ್ ನಡುವೆ ಹೊಸ ಸಂಬಂಧ ಶುರುವಾಯಿತು. ಅವರು ಕದ್ದು ಮುಚ್ಚಿ ಭೇಟಿಯಾಗುತ್ತಿದ್ದರು. ಒಬ್ಬರಿಗೊಬ್ಬರು ಪ್ರೀತಿ ಹಂಚಿಕೊಳ್ಳುತ್ತಿದ್ದರು. ಆದರೆ ಅವರ ಸಂಬಂಧ ಊರಿನ ಜನರಿಗೆ ಗೊತ್ತಾಗಬಾರದು ಎಂದು ಎಚ್ಚರಿಕೆ ವಹಿಸಿದ್ದರು. ಒಂದು ಸಣ್ಣ ತಪ್ಪು ಅವರ ಜೀವನವನ್ನು ಹಾಳು ಮಾಡಬಹುದಿತ್ತು. ಕಮಲಾ ಮತ್ತು ವಿನಯ್ ಸಂಬಂಧ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು. ಅವರು ಒಬ್ಬರಿಗೊಬ್ಬರು ಬಿಟ್ಟು ಇರಲಾರದೆ ಇರುವಷ್ಟು ಹತ್ತಿರವಾಗಿದ್ದರು. ಅವರ ನಡುವಿನ ಆಕರ್ಷಣೆ ಹಾವು ಹೀಗೆ ಕಾಡ್ತಾ ಇದೆ ಅನ್ನೋ ಹಾಗೆ ಇತ್ತು. ಒಂದು ದಿನ ವಿನಯ್ ಕಮಲಾ ಮನೆಗೆ ಬಂದ. ಅವಳು ಮನೆಯಲ್ಲಿ ಒಬ್ಬಳೇ ಇದ್ದಳು. ವಿನಯ್ ಬಾಗಿಲು ಹಾಕಿದ. ಕಮಲಾ ನಾಚಿಕೆಯಿಂದ ಅವನ ಕಡೆ ನೋಡಿದಳು. ಕಮಲಾ, ನಾನು ನಿನ್ನನ್ನು ತುಂಬಾ ಮಿಸ್ ಮಾಡಿಕೊಂಡೆ ಅಂತ ವಿನಯ್ ಹೇಳಿದ. ಕಮಲಾ, ನಾನೂ ಕೂಡ ವಿನಯ್. ನೀನಿಲ್ಲದೆ ನನಗೆ ಏನೂ ಸರಿ ಇರೋದಿಲ್ಲ ಎಂದಳು. ವಿನಯ್ ಕಮಲಾ ಹತ್ತಿರ ಸರಿದ. ಅವಳ ಮುಖವನ್ನು ತನ್ನ ಕೈಗಳಿಂದ ಹಿಡಿದುಕೊಂಡ. ಅವಳ ಕಣ್ಣಲ್ಲಿ ಪ್ರೀತಿ ಕಾಣುತ್ತಿತ್ತು. ಅವನು ನಿಧಾನವಾಗಿ ಅವಳ ತುಟಿಗೆ ಮುತ್ತಿಟ್ಟ. ಕಮಲಾ ಕೂಡ ಅವನಿಗೆ ಸ್ಪಂದಿಸಿದಳು. ಅವರಿಬ್ಬರೂ ಪ್ರೀತಿಯಲ್ಲಿ ಮುಳುಗಿದರು. ಸಮಯ ಹೇಗೆ ಹೋಯಿತು ಅಂತ ಅವರಿಗೆ ಗೊತ್ತಾಗಲಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಯಾರೋ ಬಾಗಿಲು ತಟ್ಟಿದರು. ಕಮಲಾ ಮತ್ತು ವಿನಯ್ ಬೆಚ್ಚಿಬಿದ್ದರು. ಅವರು ಬೇಗನೆ ದೂರ ಸರಿದರು. ಯಾರು ಅದು ಅಂತ ಕಮಲಾ ಕೇಳಿದಳು. ನಾನು, ಲಕ್ಷ್ಮಿ. ಸ್ವಲ್ಪ ನೀರು ಬೇಕಿತ್ತು ಅಂತ ಹೊರಗಿನಿಂದ ಧ್ವನಿ ಬಂತು. ಕಮಲಾಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಅವಳು ವಿನಯ್ಗೆ ಸನ್ನೆ ಮಾಡಿ ಅಡಗಿಕೊಳ್ಳಲು ಹೇಳಿದಳು. ವಿನಯ್ ಬೇಗನೆ ಒಂದು ಕಡೆ ಅಡಗಿಕೊಂಡ. ಕಮಲಾ ಹೋಗಿ ಬಾಗಿಲು ತೆರೆದಳು. ಲಕ್ಷ್ಮಿ ಅವಳ ನೆರೆಮನೆಯವಳು. ಅವಳು ಕಮಲಾಗೆ ಒಂದು ಲೋಟ ನೀರು ಕೇಳಿದಳು. ಕಮಲಾ ನೀರು ತಂದುಕೊಟ್ಟಳು. ಲಕ್ಷ್ಮಿ ನೀರು ಕುಡಿದು, ಏನು ಕಮಲಾ, ಮುಖ ಎಲ್ಲ ಕೆಂಪಾಗಿದೆ. ಏನಾಯ್ತು ಅಂತ ಕೇಳಿದಳು. ಕಮಲಾಗೆ ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ. ಅವಳು ಸುಳ್ಳು ಹೇಳಿ ಸರಿ ಸರಿ ಅಂತ ಸಮಾಧಾನ ಮಾಡಿದಳು. ಲಕ್ಷ್ಮಿ ಅಲ್ಲಿಂದ ಹೋದ ಮೇಲೆ ಕಮಲಾ ನಿಟ್ಟುಸಿರು ಬಿಟ್ಟಳು. ವಿನಯ್ ಹೊರಗೆ ಬಂದ. ಇವತ್ತು ಏನೋ ದೊಡ್ಡ ತೊಂದರೆ ಆಗ್ತಿತ್ತು ಕಮಲಾ ಅಂದ. ಕಮಲಾ, ಹೌದು ವಿನಯ್. ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಇಲ್ಲದಿದ್ದರೆ ನಮ್ಮಿಬ್ಬರಿಗೂ ತೊಂದರೆಯಾಗುತ್ತೆ ಅಂದಳು. ಅಂದಿನಿಂದ ಕಮಲಾ ಮತ್ತು ವಿನಯ್ ತುಂಬಾ ಜಾಗರೂಕರಾಗಿದ್ದರು. ಅವರು ಕದ್ದು ಮುಚ್ಚಿ ಭೇಟಿಯಾಗುವುದನ್ನು ಮುಂದುವರೆಸಿದರು. ಆದರೆ ಯಾವಾಗಲೂ ಭಯದಿಂದಲೇ ಇರುತ್ತಿದ್ದರು. ಕಮಲಾ ಮತ್ತು ವಿನಯ್ ಜೀವನ ಒಂದು ರೀತಿ ಜೂಜಾಟದಂತಿತ್ತು. ಯಾವಾಗ ಏನು ಆಗುತ್ತದೋ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸಮಾಜದ ಕಣ್ಣು ತಪ್ಪಿಸಿ ಅವರು ತಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿದ್ದರು. ಒಂದು ದಿನ ಊರಿನ ಜಾತ್ರೆ ಇತ್ತು. ಊರಿನವರೆಲ್ಲ ಜಾತ್ರೆಗೆ ಹೋಗಿದ್ದರು. ಕಮಲಾ ಮತ್ತು ವಿನಯ್ ಕೂಡ ಜಾತ್ರೆಗೆ ಹೋಗಲು ನಿರ್ಧರಿಸಿದರು. ಅವರು ದೂರದಿಂದ ಜಾತ್ರೆಯನ್ನು ನೋಡುತ್ತಿದ್ದರು. ಜನರೆಲ್ಲ ಸಂತೋಷದಿಂದ ಕುಣಿಯುತ್ತಿದ್ದರು, ಹಾಡುತ್ತಿದ್ದರು. ಕಮಲಾ ಮತ್ತು ವಿನಯ್ ಕೂಡ ಅವರ ಜೊತೆ ಸೇರಿಕೊಂಡರು. ಅವರು ಒಬ್ಬರಿಗೊಬ್ಬರು ಕೈ ಹಿಡಿದುಕೊಂಡು ಕುಣಿಯುತ್ತಿದ್ದರು. ಅವರ ಕಣ್ಣಲ್ಲಿ ಪ್ರೀತಿ ತುಂಬಿತ್ತು. ಅವರು ಎಲ್ಲವನ್ನೂ ಮರೆತು ಆನಂದಿಸುತ್ತಿದ್ದರು. ಆದರೆ ಇದ್ದಕ್ಕಿದ್ದ ಹಾಗೆ ಊರಿನ ಗೌಡ ಕಮಲಾ ಮತ್ತು ವಿನಯ್ ಕೈ ಹಿಡಿದುಕೊಂಡು ಕುಣಿಯುವುದನ್ನು ನೋಡಿದ. ಅವನಿಗೆ ಕೋಪ ಬಂತು. ಅವನು ಅವರಿಬ್ಬರನ್ನೂ ಹತ್ತಿರ ಕರೆದು, ಏನು ನಡೀತಿದೆ ಇಲ್ಲಿ? ನೀವಿಬ್ಬರೂ ಮರ್ಯಾದೆ ಇಲ್ಲದೆ ಕುಣಿತಾ ಇದ್ದೀರಾ ಅಂತ ಗದರಿದ. ಕಮಲಾಗೆ ಮತ್ತು ವಿನಯ್ಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಅವರು ತಲೆ ತಗ್ಗಿಸಿ ನಿಂತುಕೊಂಡರು. ಗೌಡ ಊರಿನ ಜನರನ್ನು ಕರೆದು, ನೋಡಿ ಇವರನ್ನು, ವಿಧವೆಯಾಗಿ ಇಂತಹ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ಶಿಕ್ಷೆ ಕೊಡಬೇಕು ಅಂತ ಕೂಗಿದ. ಊರಿನ ಜನರು ಕಮಲಾ ಮತ್ತು ವಿನಯ್ ಸುತ್ತ ನೆರೆದರು. ಕೆಲವರು ಅವರ ಪರವಾಗಿ ಮಾತನಾಡಿದರು, ಇನ್ನು ಕೆಲವರು ಅವರ ವಿರುದ್ಧ ಮಾತನಾಡಿದರು. ವಾತಾವರಣ ಗಂಭೀರವಾಗಿತ್ತು. ಗೌಡ ಕಮಲಾಗೆ ಶಿಕ್ಷೆ ವಿಧಿಸಲು ತೀರ್ಮಾನಿಸಿದ. ಇವಳನ್ನು ಊರಿನಿಂದ ಹೊರಗೆ ಹಾಕಬೇಕು. ಇವಳು ಇಲ್ಲಿ ಇರಲು ಯೋಗ್ಯಳಲ್ಲದೆ ಅಂತ ಹೇಳಿದ. ಕಮಲಾ ಅಳು ಪ್ರಾರಂಭಿಸಿದಳು. ವಿನಯ್ ಗೌಡನಿಗೆ ಎದುರು ನಿಂತು, ತಪ್ಪೇನಿದೆಯಾ ಗೌಡ್ರೆ? ನಾವಿಬ್ಬರೂ ಪ್ರೀತಿಸುತ್ತಿದ್ದೇವೆ. ಅದರಲ್ಲಿ ಏನೂ ತಪ್ಪು ಅಂತ ಕೇಳಿದ. ಗೌಡ ಕೋಪದಿಂದ, ನೀನು ಚಿಕ್ಕ ಹುಡುಗ. ನಿನಗೆ ಏನು ಗೊತ್ತಿಲ್ಲ, ಸುಮ್ಮನೆ ಇಲ್ಲಿಂದ ಹೋಗುವ ಅಂತ ಹೇಳಿದ. ವಿನಯ್ ಗೌಡನ ಮಾತನ್ನು ಕೇಳದೆ ಕಮಲಾ ಕೈ ಹಿಡಿದುಕೊಂಡು ಅಲ್ಲಿಂದ ಹೊರಟು ಹೋದ. ಊರಿನ ಜನರು ಅವರನ್ನು ಕಲ್ಲು ಹೊಡೆದು ಓಡಿಸಿದರು. ಕಮಲಾ ಮತ್ತು ವಿನಯ್ ಊರು ಬಿಟ್ಟು ದೂರ ಹೋದರು. ಅವರು ಹೊಸ ಜೀವನ ಪ್ರಾರಂಭಿಸಲು ನಿರ್ಧರಿಸಿದರು. ಅವರು ಎಲ್ಲಿಗೆ ಹೋದರೂ ಅವರ ಪ್ರೀತಿ ಮಾತ್ರ ಶಾಶ್ವತವಾಗಿ ಉಳಿಯಿತು. ಗೆಳೆಯರೇ, ಕತೆ ಕೇಳಿದ್ರಲ್ಲ?
ಕಮಲಾ ಮತ್ತೆ ವಿನಯ್ ಕತೆ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.